ಈ ಉದ್ಯೋಗವಿಲ್ಲದ ಪುನೀತ್ ಕೆರೆಹಳ್ಳಿ ಯಾವುದೇ ಇವನಿಗೆ ಕೆಲಸವಿಲ್ಲ, ನಿರಂತರವಾಗಿ ಗೋ ರಕ್ಷಣೆ ಮಾಡ್ತೀನಿ, ಧರ್ಮ ಕಾಪಾಡ್ತೀನಿ ಅಂತೇಳಿ 4-5 ಜನರ ಕಟ್ಕೊಂಡು ಕೇವಲ ಧರ್ಮದ ಹೆಸರಿನಲ್ಲಿ ಗೂಗಲ್ ಪೇ ಫೋನ್ ಪೇ ಮುಖಾಂತರ ಯುವಕರನ್ನ ಹಾಗೂ ಹಿಂದೂಗಳನ್ನ ದಾರಿ ತಪ್ಪಿಸ್ತಕ್ಕ. ನನಗೆ ಗೊತ್ತಿಲ್ಲ ನಮ್ಮ ರಾಜ್ಯ ಸರ್ಕಾರ ಯಾಕೆ ಇವನಿಗೆ ಇಷ್ಟೊಂದು ಸದರ ಕೊಟ್ಟಿದೆ ಅಂತ. ಒಂದು ಹೈ ಡ್ರಾಮಾ ಮಾಡ್ತಾನೆ ಪ್ರತಿ ಸಾರ್ತಿ. ಪ್ರಜ್ಞೆ ತಪ್ತಾನೆ, ಆಮೇಲೆ ಆರೋಗ್ಯ ಸರಿಯಿಲ್ಲ ಅಂತ ನಾಟಕ ಮಾಡ್ತಾನೆ. ಇದನ್ನ ನಮ್ಮ ರಾಜ್ಯದ ಹಿಂದೂಗಳು ನೋಡಿ ಬೇಸತ್ತು ಮುಸ್ಲಿಮರನ್ನ ಕೆಟ್ಟ ದೃಷ್ಟಿಯಿಂದ ಅವರನ್ನ ಬಿಂಬಿಸ್ತಕ್ಕಂತಹ ಕೆಲಸವನ್ನ ನಿರಂತರವಾಗಿ ಮಾಡ್ಕೊಂಡು ಬರ್ತಾರೆ. ನಾಯಿ ಮಾಂಸನೋ ಅಥವಾ ಕುರಿ ಮಾಂಸನೋ ವಿಷಯಕ್ಕೆ ಸಂಬಂಧಪಟ್ಟಂತೆ ರಾಷ್ಟ್ರ ರಕ್ಷಣೆ ಪಡೆಯ ಸಂಸ್ಥಾಪಕ ಅಧ್ಯಕ್ಷ ಪುನೀತ್ ಕೆರೆಹಳ್ಳಿ ನಿರಂತರವಾಗಿ ಪೊಲೀಸ್ ನೈತಿಗಿರಿಯನ್ನ ಮಾಡ್ಕೊಂಡು ಬರ್ತಾ ಇದ್ದಾನೆ. ಸ್ನೇಹಿತರೆ, ಇಡೀ ರಾಜ್ಯದ ಹಿಂದೂ ಮುಸ್ಲಿಂ ಬಾಂಧವ್ಯವನ್ನ ಕೇಳ್ತಕ್ಕಂತ ಕೆಲಸವನ್ನ ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದಾನೆ. ಇವನ ಉದ್ದೇಶ ಇಷ್ಟೇ, ಮುಸ್ಲಿಂ ಅವರು ಟಾರ್ಗೆಟ್. ಸ್ನೇಹಿತರೆ, ಉತ್ತರ ಕರ್ನಾಟಕ ಭಾಗದಲ್ಲಿ ಹಿಂದೂ ಮುಸ್ಲಿಂ ಎಲ್ಲರೂ ಒಗ್ಗಟ್ಟಾಗಿರ್ತೀವಿ, ಯಾವುದೇ ಭೇದ ಭಾವ ಇಲ್ಲದೆ ನಾವು ಜೀವನವನ್ನು ನಡೆಸ್ತೇವೆ. ಇಂತಹ ಸಂದರ್ಭದಲ್ಲಿ ತನ್ನ ವಾಹನದಲ್ಲಿ ನಿರಂತರವಾಗಿ ಪೊಲೀಸ್ ನೈತಿಗಿರಿ ಮಾಡಿಕೊಂಡು ಗುಂಡಾಗಿರಿ ಮಾಡ್ಕೊಂಡು ಓಡಾಡ್ತಕ್ಕಂಥ ಕೆಲಸವನ್ನ ನಾನು ನಿರಂತರವಾಗಿ ಅವನ ವಿರೋಧ ಮಾಡ್ಕೊಂಡು ಬಂದಿದ್ದೀನಿ. ನೀವು ಕೂಡ ನೋಡಿದ್ದೀರಾ. ಈಗಾಗಲೇ ನಿನ್ನೆ ಅಬ್ದುಲ್ ರಜಾಕ್ ಅವರ ವಿಷಯಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಅವನನ್ನ 14 ದಿನಗಳ ನ್ಯಾಯಾಂಗ ಬಂಧನಕ್ಕೆ ಬಂಧಿಸಿದೆ. ಸ್ನೇಹಿತರೆ, ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ಗೃಹ ಸಚಿವರಿಗೆ ನೇರವಾಗಿ ಪ್ರಶ್ನೆ ಮಾಡ್ತಾ ಇದ್ದೇನೆ. ಇವನು ಮಾಡ್ತಕ್ಕಂತಹ ಕೆಲಸಗಳಿಗೆ ಗುಂಡಾ ಆಕ್ಟ್, ರೌಡಿ ಶೀಟರ್ ಯಾಕೆ ಇನ್ನೂ ಓಪನ್ ಮಾಡಿಲ್ಲ ಅಂತ ನಾನು ನೇರವಾಗಿ ನಮ್ಮ ರಾಜ್ಯ ಸರ್ಕಾರವನ್ನ ಮತ್ತು ಗೃಹ ಸಚಿವರನ್ನ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಯಾವುದೇ ಧರ್ಮ ರಕ್ಷಣೆ ಆಗಲಿ, ಯಾವುದೇ ಸಂಘಟನೆ ಆಗಲಿ, ನಾವು ನೇರವಾಗಿ ಕಾನೂನಿನ ಚೌಕಟ್ಟನ್ನು ಮೀರಿ ಪೊಲೀಸರ ಸಹಾಯವಿಲ್ಲದೆ ನೇರವಾಗಿ ಅವರನ್ನ ರೈಡ್ ಮಾಡ್ತಕ್ಕಂಥ ಆಗಲಿ ಅಥವಾ ನೇರವಾಗಿ ಅವರ ವಾಹನಗಳನ್ನು ತಡಿತಕ್ಕಂತಹ ಹಕ್ಕನ್ನ ನಮ್ಮ ಜನಸಾಮಾನ್ಯರಿಗೆ ನಮ್ಮ ಕಾನೂನಲ್ಲಿ ಕೊಟ್ಟಿಲ್ಲ. ಈ ಕೆಲಸವನ್ನ ತನ್ನ ಸ್ವಾರ್ಥ ಸಾಧನೆಗೋಸ್ಕರ ನಿರಂತರವಾಗಿ ಪುನೀತ್ ಕೆರೆಹಳ್ಳಿ ಮಾಡ್ಕೊಂಡು ಬರ್ತಾ ಇದ್ದಾನೆ. ಇವನು ಯಾವಾಗ ಕಾನೂನು ಬಂಧನಕ್ಕಾಗ್ತಾನೋ, ಯಾವಾಗ ಕಾನೂನು ಚೌಕಟ್ಟಿನಲ್ಲಿ ಒಳಗಾಗ್ತಾನೋ, ಇವತ್ತು ಮುಸ್ಲಿಮರನ್ನ ವಿರೋಧ ಮಾಡಾಗಿದ್ರೆ ನಮ್ಮ ನರೇಂದ್ರ ಮೋದಿಯವರು ಕೇಂದ್ರ ಸರ್ಕಾರದಿಂದ ಮುಸ್ಲಿಮರಿಗೋಸ್ಕರ ಸಾಕಷ್ಟು ಯೋಜನೆಗಳನ್ನು ಬಿಡುವ ಅವಶ್ಯಕತೆ ಇರಲಿಲ್ಲ. ಈತ ರಾಜ್ಯದಲ್ಲಿ, ಕರ್ನಾಟಕ ರಾಜ್ಯದ ಇವತ್ತೇನು ಹಿಂದೂ ಮುಸ್ಲಿಂ ಇವನು ಹಲಾಲ್ ಕಟ್ಟು, ಆ ಕಟ್ಟು, ಈ ಕಟ್ಟು ಅಂತ ಹೇಳ್ಬಿಟ್ಟು ರಾಜ್ಯದ ಜನರನ್ನ ತಪ್ಪಿಸ್ತಕ್ಕಂಥ ಕೆಲಸವನ್ನ ತನ್ನ ಸ್ವಾರ್ಥಕ್ಕೋಸ್ಕರ ಮಾಡ್ಕೊಂಡು ಬರ್ತಾ ಇದ್ದಾನ. ಇದನ್ನ ನಾನು ನಿರಂತರವಾಗಿ ಖಂಡಿಸಿದ್ದೇನೆ. ಸ್ನೇಹಿತರೆ, ಒಂದು ಮಾತು ಹೇಳ್ತೀನಿ, ಇವತ್ತಿಗೂ ನನ್ನ ಸ್ನೇಹಿತರು ಸಾಕಷ್ಟು ಸ್ನೇಹಿತರು ಕೂಡ ಮುಸ್ಲಿಂ ಶಾಪ್ಗಳಲ್ಲಿ, ಅಂದ್ರೆ ಮಾಂಸದ ಅಂಗಡಿಗಳಲ್ಲಿ ಮಾಂಸವನ್ನು ತೆಗೆದುಕೊಳ್ತಾರೆ.